ನಾವು ಸದನದಲ್ಲಿ ಹೇಳ್ತಾ ಇದೀವಿ, ಆಗ್ತಿದ್ರು ದೇವಸ್ಥಾನ ಯಾರನ್ನ ಒಕ್ಕೋಟ್ ಆಸ್ತಿಯಲ್ಲಿ ಕಟ್ಟಿದ್ರೆ ಅದಕ್ಕೆ ನಾವು ಮುಟ್ಟಕ್ ಹೋಗಲ್ಲ, ರೈತರ ಜಾಗ ಮುಟ್ಟಕ್ ಹೋಗಲ್ಲ. ರೈತರು ಅನ್ನ ಕೊಡ್ತಾರೆ, ಅನ್ನದಾತ್ರವರು ಅವ್ರ ಜಾಗ ಯಾವ ಕಾರಣದಲ್ಲಿ ಮುಟ್ಟಲ್ಲ, 2,000 ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ನಮ್ಗೆಲ್ಲ ಗೊತ್ತಿದೆ, ಈ ರಾಜ್ಯಕ್ಕೆ ಗೊತ್ತಿದೆ. ಆಮೇಲೆ DC ಅವರೇ ಹೇಳ್ತಿದ್ರು, ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾರೆ ಆ ಥರ 2,000 ಎಕರೆ ಯಾವುದಿಲ್ಲ, ಬರೇ ಒಪ್ಪಾಗ್ತಿರೋದು ಅಲ್ಲಿ 11 ಎಕರೆ ಇದೆ ಅಂತ ಅವ್ರು DC ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ಇದು ಮಾಡಿ ಉಪಚುನಾವಣೆ ಇಲ್ಲಾಂದ್ರೆ ಇಶ್ಯೂ ತರ್ತಾ ಇರ್ಲಿಲ್ಲ. ಉಪಚುನಾವಣೆ ಇಶ್ಯೂ ತಂದ್ರಿ, ಜನ ಏನ್ ಮಾಡಿದ್ರು, ಕರ್ನಾಟಕ ರಾಜ್ಯ ಜನ ಮೂರು ಕಾಂಗ್ರೆಸ್ ಗೆಲ್ಸ್ಕೊಟ್ರು. ಇದು ವಫ್ ಅದಾಲತ್, ಇದು ಗೊಂದಲ ಸೃಷ್ಟಿಯಾಗಿದೆ ಎಲ್ಲಿಂದ ಅಂದರೆ, ಇದು ವಫ್ ಅದಾಲತ್ ನಾನು ಹಮ್ಮಿಕೊಂಡಿದ್ದೆ. ನಾನು 25/6/2004 11 ಡಿಸ್ಟಿಕಲ್ಲಿ ವಫ್ ಅದಾಲತ್ನ ಹಮ್ಮಿಕೊಂಡಿದ್ದೆ. ನಾನು ಬೀದರಿಂದ ಹಿಡ್ಕೊಂಡು ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ ಬಂದಾದಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವರು, ಅವ್ರಿಗೂ ಆಹ್ವಾನ ಕೊಟ್ಟಿದೆ ನಾನು, ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ. ಅವ್ರು ಯತ್ನಾಳ್ ಅವ್ರು ಬಂದಿಲ್ಲ. 3 ದಿನ ಆದಮೇಲೆ ಅವ್ರು ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ವಕ್ಫ್ ಬೋರ್ಡ್ ಅವ್ರು ತೊಗೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಮಾಡಿರೋದು ಹಿನ್ನೆಲೆ ಏನಕ್ಕಂದರೆ, ಸನ್ಮಾನ್ಯ ಅಧ್ಯಕ್ಷ ವಫ್ ಅದಾಲತ್ ಮಾಡಿರೋದು ಬೆಲ್ಲ ಸಾಹೇಬರು ಅವತ್ತು ಬಂದಿದ್ದರು, ಧಾರವಾಡಲ್ಲಿ ಅವರು ಬಂದಿದ್ದರು, ಅವರು DC ಮೀಟಿಂಗಲ್ಲಿದ್ದರು. ಆ ಥರ ಯಾವುದನ್ನ ನಡೀತಾ ಬೆಲ್ಲ ಸಾಹೇಬ್ರೆ, ನಾನು ಬಲವಂತ ಮಾಡಿ ರೈತರ ಜಾಗ ವಫ್ ಬೋರ್ಡ್ ಹೆಸರಲ್ಲಿ ಮಾಡಿದ್ದೆ ಅಂತ ಆ ಮೀಟಿಂಗಲ್ಲಿ ನಾನು ಕೇಳಿದ್ನ. ಅವತ್ತು ನಾನು ಏನು ನ್ಯಾಯಬದ್ಧಾಗಿ ಏನು ಖಾತಾಗಳು ಮಾಡಬೇಕಂತ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸೂಚನೆ ಕೊಟ್ಟಿದ್ದು ತಾವು ಅವತ್ತು ಮುಂದೆ ಇದ್ರಿ. ತಮಗೆಲ್ಲ ಗೊತ್ತಿದ್ದಂಗೆ ವಫ್ ಆಸ್ತಿ ಟೋಟಲ್ ಇರೋದು 1,28,000 ಟೋಟಲ್ ವಫ್ ಆಸ್ತಿ. ವಫ್ ಆಸ್ತಿ ಇದು ಯಾವುದು 1,28,000 ಅಂದರೆ ದಾನಿಗಳು ದಾನ ಮಾಡಿರೋದು. ಇದು ಯಾವುದು 1 ಇಂಚು ಸರ್ಕಾರದ 1 ಇಂಚು ಜಾಗ ಇಲ್ಲ. ಸರ್ಕಾರದ ಯಾವ್ದು ನಮ್ಮ ಜಾಗ ಇದೆ ಅಂದರೆ, ಖಬರ್ 2017 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು, ಬರೀ ಮುಸಲ್ಮಾನ್ ಸಮಾಜಕ್ಕಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾದ್ರು ಬೇಕಾದರೆ ಅವ್ರಿಗೆ ಅಗತ್ಯ ಇದ್ದರೆ ಅವ್ರ ಜಾಗ ಕೊಡಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ, ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ವಿ. ಅದು ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ, ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊ ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರ್ ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಫ್ ಅದಾಲತ್ ಮಾಡಬೇಕಂತ ವಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು, ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಫ್ ವರ್ಸ್ ಮುಸಲ್ಮಾನೆ 95%, ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ, ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ಇದು ವಫ್ ಅದಾಲತ್. ಇದು ನಾನು ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಹೊತ್ತು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಎಲ್ಲ ರೈತರ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ಗೆ ತಗೊಂಡ್ಬಿಡ್ತಾವ್ರೆ. 2,000 ಎಕರೆ ಅಂತಾರೆ ಯಾವುದೋ ಊರಲ್ಲಿ 2,000 ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ, ಈ ರಾಜ್ಯ ಜನಕ್ಕೆ ಗೊತ್ತಿದೆ. ಆಮೇಲೆ DC ಅವರೇ ಹೇಳಿಕೆ ಕೊಟ್ಟರು, ವಿಡಿಯೋ ಮುಖಾಂತರ DC ಅವರು ಹೇಳಿಕೆ ಕೊಟ್ಟರು. ಏನು ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾರೆ ಆ ಥರ 2,000 ಎಕರೆ ಯಾವುದಿಲ್ಲ, ಬರೇ ವಫ್ ಆಸ್ತಿ ಇರೋದು ಅಲ್ಲಿ 11 ಎಕರೆನೇ ಇದೆ ಅಂತ ಅವ್ರು DC ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ವಿಡಿಯೋ ಮುಖಾಂತರ ಹೇಳಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿ ಆಯಿತು. ಇದು ಪದ್ಧತಿ ಇವತ್ತಿಂದ ಇಲ್ಲ. ಈ ವಫ್ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು, ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಇಲ್ಲ, ಬಹಳ ಹಿಂದಿನ ಬರ್ತಾ ಇರೋದು. ಏನೋ 60-70 ವರ್ಷದಿಂದನೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ, ಜನತಾದಳ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, BJP ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ. ಈಗ BJP ಸರ್ಕಾರ ಇರುವಾಗ 2008ಇಂದ ಹಿಡ್ಕೊಂಡು 2013ವರೆಗೂ 1,100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ BJPದಲ್ಲಿ. ಎಷ್ಟು 2008ಇಂದ ಹಿಡ್ಕೊಂಡು 2013ವರೆಗೂ 1,100 ನೋಟಿಸ್ ಕೊಟ್ಟಿದ್ದಾರೆ.
ಅದಾದ್ಮೇಲೆ 2019 ಹಿಡ್ಕೊಂಡು 2023ವರೆಗೂ 4567 ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ. ಒಟ್ಟಾಗಿ ಬಿಜೆಪಿ ಸರ್ಕಾರ ಇರುವಾಗ 5667 ನೋಟಿಸ್ಗಳು ಬಿಜೆಪಿ ಸರ್ಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ 3286 ನೋಟಿಸ್ಗಳು. ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲೇನೆ 1913 ಆಕ್ಟ್ ಆಗಿರೋದು. ಏನೇ ಹಿಂದಿನ ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಕಾಲದಲ್ಲೇನೆ 1930 ಓದ್ತೀನಿ, ಡೀಟೇಲ್ ಕೊಡ್ತೀನಿ ನಾನು. 1930 ಆಕ್ಟ್ ಆಗಿರೋದು. ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ತಿರ್ಗಾ 1923 ಇನ್ನೊಂದು ಆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ 1954 ವಫ್ ಅಮೆಂಡ್ಮೆಂಟ್ ಆಕ್ಟ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲೇ ನಾವೆಲ್ಲ, ನೀವು ಹೇಳಿದ್ರಿ ಈ ಆಕ್ಟ್ ನೀವು ಮಾಡಿದ್ದಕ್ಕೋಸ್ಕರನೇ ನಾವೆಲ್ಲ ನೋಟಿಸ್ ಸರ್ವ್ ಮಾಡಿರೋದು. ಅದೇ ಕೆಲಸ ನಾನು ನೋಟಿಸ್ ಸರ್ವ್ ಮಾಡಿರೋದು ಅಂತ ತಮ್ಮ ಗಮನಕ್ಕೆ ತರ್ತೀನಿ. ಜೊತೆಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ತಮಗೆಲ್ಲ ಗೊತ್ತಾಗ 1998 ಒಂದು ಇಟ್ ಇಸ್ ವಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿರೋದು ತಮಗೆಲ್ಲ ಗೊತ್ತಾಗಿದೆ. ಅದಾದ್ಮೇಲೆ ಲಾ ಡಿಪಾರ್ಟ್ಮೆಂಟಿಂದ ಒಂದು ಒಪಿನಿಯನ್ ಕೇಳ್ತಾರೆ. ಲಾ ಡಿಪಾರ್ಟ್ಮೆಂಟ್ಗೆ ಒಂದು ಒಪಿನಿಯನ್ ಕೇಳ್ತಾರೆ. ಇಟ್ ಇಸ್ ವಫ್ ಇದು ಅಪ್ಲಿಕೇಬಲ್ ಆಗ್ತದ ಅಂತ ಕೇಳ್ತಾರೆ. ಇಮಾನ್ ಅಬಾಲಿಷನ್ ಆಕ್ಟ್ ಅದಕ್ಕೆ ಇಂಪ್ಲಿಮೆಂಟ್ ಆಗ್ತದಂತ. ಅದಲ್ಲಿ ನಿಮ್ಮ ಸರ್ಕಾರ ಇರುವಾಗ ಮೋಸ್ಟ್ ಪ್ರಾಬಬ್ಲಿ ಸಮ್ಮಿಶ್ರ ಸರ್ಕಾರ ಇರ್ತದೆ 2019 ಇಲ್ಲ ಬಿಜೆಪಿ ಸರ್ಕಾರ ಇರ್ಬೋದು. ಅದ್ರಲ್ಲಿ ಲಾ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಇದಕ್ಕೆ ಅಪ್ಲಿಕ ಆಗಲ್ಲ ಅಂತ ಹೇಳ್ತಾರೆ ಒಪಿನಿಯನ್ಗೆ. ಅದಾದ್ಮೇಲೆ ತಿರ್ಗಾ ಒಂದು ಸುಪ್ರೀಂ ಕೋರ್ಟ್ 2017 ಸುಪ್ರೀಂ ಕೋರ್ಟ್ ಅಲ್ಲಿ ಮೋಹನ್ ಶಾಂತಗಳು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಕೊಡ್ತಾರೆ, ಒನ್ಸ್ ಇಟ್ ಈಸ್ ಎ ನೋಟಿಫೈ ಇಟ್ ಈಸ್ ಫೈನಲ್ ಆಸ್ ಪರ್ ಜಡ್ಜ್ಮೆಂಟ್, ಎನಿ ಡಿಸ್ಪ್ಯೂಟ್ ಅಬೌಟ್ ದಿ ಪ್ರಾಪರ್ಟಿ ದೇ ಕ್ಯಾನ್ ಅಪ್ರೋಚ್ ಸಿವಿಲ್ ಕೋರ್ಟ್. ಏನಾರು ಹಂಗಿದೆ ಸಿವಿಲ್ ಕೋರ್ಟ್ ಹೋಗೋಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು. ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರ ತಮಗೆಲ್ಲ ಗೊತ್ತಿರೋದು, ನಾನು ಪದೇ ರಿಪೀಟ್ ಮಾಡಕ್ ಹೋಗಲ್ಲ. ನಿಮ್ದೇ ಮ್ಯಾನಿಫೆಸ್ಟೋದಲ್ಲಿ ಎನ್ಕರೇಜ್ಮೆಂಟ್ ತೆಗಿಬೇಕಂತ ಆಗಿರೋದು ತಮಗೆಲ್ಲ ಗೊತ್ತು. ಮೊನ್ನೆನೂ ಹೇಳಿದ್ದೀನಿ, ತಿರ್ಗಾ ಪದೇ ಹೇಳಕ್ ಹೋಗಲ್ಲ. ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ತಾರೆ, GPS ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು ಮ್ಯಾಪಿಂಗ್ ಅಂತ ಮಾಡಿಬಿಟ್ಟು 2014 ಹಿಡ್ಕೊಂಡು 2022ವರೆಗೂ 5,99,00,000 ಅನುದಾನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಕೊಡ್ತಾರೆ. 325 ಕೋಟಿ ಕೊಟ್ಟವ್ರೆ. ಇಡೀ ದೇಶಕ್ಕೆ ಎಲ್ಲಾ ರಾಜ್ಯಕ್ಕೆ ದುಡ್ಡು ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಸರ್ವೆ ಮಾಡಿಸಿ ಅಂತ ಹೇಳ್ಬಿಟ್ಟು 6 ಕೋಟಿ ಅನುದಾನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾವ್ರೆ. ನಮಗೆ 2014 ಹಿಡ್ಕೊಂಡು 2023ವರೆಗೂ ಅನುದಾನ ಬಂದಿದೆ. ಅದ್ರ ಜೊತೆಯಲ್ಲಿ ಈಗ ಸರ್ಕಾರ ಆದೇಶ ತಾವು ಹೇಳ್ತೀರಾ ನೋಟಿಸ್ ಆಕ್ಟ್ ಪ್ರಕಾರ ಕೊಟ್ಟಿದ್ದೀವಿ ಅಂತ. ತಮ್ಮ ಸರ್ಕಾರ 2010 ಹಿಡ್ಕೊಂಡು 2023ವರೆಗೂ 6 ಸರ್ಕಾರ ಆದೇಶನ ಹೊರಡಿಸಿದ್ದೀರಾ. 2010 ಆದೇಶ ಕೊಡ್ತೀನಿ. ತಾವು ಒಂದ್ ಮಿಸ್ ಮಾಡಿದ್ರಿ. ಇವತ್ತೇನು ಅನಾಹುತಗಳು ನಮ್ಮ ರಾಜ್ಯದಲ್ಲಿ ಆಗತ್ತಾವ, ಅಲ್ಲ ಅದಕ್ಕೆ ಮೂಲ ಕಾರಣ ಅದನ್ನ ನೀವು ಮಿಸ್ ಮಾಡಿದ್ರಿ. 1957 ಆದಂತ ಅಮೆಂಡ್ಮೆಂಟ್ ಬಗ್ಗೆ ಹೇಳಿದ್ರಿ. ರೆಹಮಾನ್ ಖಾನ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ UPA 2ದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಆಡಳಿತದಲ್ಲಿ ಏನು ಕಾನೂನದಲ್ಲಿ ವಕ್ಫ್ ಕಾನೂನದಲ್ಲಿ ಏನು ಬದಲಾವಣೆ ಆಯ್ತು, ಆ ವಕ್ಫ್ ಕಾನೂನದಿಂದ ದೊಡ್ಡ ಅನಾಹುತಗಳು ಶುರುವಾದವು. ಅದ್ರ ಬಗ್ಗೆ ನೀವು ಹೇಳ್ತಾ ಇಲ್ಲ. ಆ ಕಾನೂನಿನ ಬಗ್ಗೆ ಹೇಳ್ತೀನಿ, ಕೊನೆಗೆ ಬರ್ತೀನಿ ನಾನು. ತಮ್ಮ ಹಿಂದಿನ ತಮ್ಮ ಸರ್ಕಾರ ಇರುವಾಗಲೇ 6 ನೋಟಿಸ್ಗಳು ಸರ್ಕಾರ ಆದೇಶ ಮಾಡಿದ್ದಾರೆ. 2004/1/2010 ಸರ್ಕಾರ ಆದೇಶ ಕಾಪಿ ಇದೆ, ನಾನು ಕಳಿಸ್ತೀನಿ. ನಾನು ಸರ್ಕಾರ ಆದೇಶ ಮಾಡಿರೋದು ಏನಂತ ಮಾಡ್ತಾರೆ, ಅಪ್ಡೇಟಿಂಗ್ ರೆವೆನ್ಯೂ ರಿಕಾರ್ಡ್ಸ್ ಆಫ್ ವಫ್ ಪ್ರಾಪರ್ಟೀಸ್, ಆಲ್ ಡೆಪ್ಟಿ ಕಮಿಷನರ್ಸ್ ಆರ್ ಡೈರೆಕ್ಟೆಡ್ ಟು ಎಕ್ಸಾಮಿನ್ ವಫ್ ರಿಕಾರ್ಡ್ಸ್ ಅಂತ ಒಂದು ಆದೇಶ ಮಾಡ್ತಾರೆ. ಯಾವಾಗ 4/1/2010 ಗೌರ್ಮೆಂಟ್ ಆದೇಶ ಹೌದು. ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರ, ಅವಾಗ ಮೋಸ್ಟ್ ಪ್ರಾಬಬ್ಲಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗ. ಅದು ಒಂದಾಯ್ತಾ. ಅದಾದ್ಮೇಲೆ ಇನ್ನೊಂದು 29/5/2010 ಇನ್ನೊಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಇನ್ನೊಂದು ಆದೇಶ ಎಲ್ಲ ಕಾಪಿ ಕೊಡ್ತೀನಿ ನಿಮಗೆ. ಏನಂತ, ಡೈರೆಕ್ಷನ್ ಇಶ್ಯೂಸ್ ಬೈ ದಿ ಚೀಫ್ ಸೆಕ್ರೆಟರಿ, ಡೈರೆಕ್ಷನ್ ಟು ಆಲ್ DCs SPs ಯಾವ ಡೇಟ್, 29/5/2010 29/5/2010 direction issues to the all chief secretary, direction to the all DCs SPs and ACs take step for removal encroachment of waqf properties. ತಮ್ಮ ಆದೇಶ, ತಮ್ಮ ಸರ್ಕಾರ ಅಲ್ಲ ಆದೇಶ ಮಾಡಿರೋದು, ಕರೆಕ್ಟಾ? ಇದೊಂದು 2010 ಆಯ್ತು. 2011 ಇನ್ನೊಂದು ಆದೇಶ ಮಾಡ್ತಾರೆ ಸರ್ಕಾರ ವತಿಯಿಂದ. ಇನ್ನೊಂದು ಆದೇಶ ಮಾಡ್ತಾರೆ, ನೋಟಿಸ್ ಇಶ್ಯೂ ಬೈ ರೀಜನಲ್ ಕಮಿಷನರ್ ಕಲಬುರ್ಗಿ ಡಿವಿಷನ್, ಡೈರೆಕ್ಷನ್ ಟು ಕಲಬುರ್ಗಿ ಡಿವಿಷನ್ DCs ACs ತಹಸೀಲ್ದಾರ್, ಪ್ರೊಟೆಕ್ಷನ್ಸ್ ಆಫ್ ವಫ್ ಪ್ರಾಪರ್ಟೀಸ್ ಅಂತ
2/4/2011 ಒಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಅದಾದ್ಮೇಲೆ 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಮಾಡಬೇಕು. ಅದು ಒಂದು ಖಾತಾ ಆದ್ಮೇಲೆ ಫ್ಲಾಗಿಂಗ್ ಮಾಡಬೇಕಾಗ್ತದೆ. ಅದಕ್ಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊರಡಿಸ್ತಾರೆ. 29/8/2020 ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಆಫ್ ಪ್ರಾಪರ್ಟೀಸ್ ಇರೋದು ಅದು ಇಮಿಡಿಯೇಟ್ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ, ಸರ್ಕಾರ ಆದೇಶ ಇದು. ಅದಾದ್ಮೇಲೆ 8/1/2021 ಇನ್ನೊಂದು ಆದೇಶ ಅರ್ಬನ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಸರ್ಕಾರಿ ಆದೇಶ ಹೊರಡಿಸ್ತಾರೆ. 8/1/2023 ಪವರ್ಸ್ ಆಫ್ ಪ್ರೊಟೆಕ್ಷನ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ಯಾವಾಗ? 8/1/2021 ಇನ್ನೊಂದು ಆದೇಶ 27/1/2021 ಫ್ಲಾಗಿಂಗ್ ಮಾಡಿ ಅಂತ ಇನ್ನೊಂದು ಆದೇಶ ಹೊರಡ್ತಾರೆ. ವಕ್ ಪ್ರಾಪರ್ಟೀಸ್ಗೆ ಫ್ಲಾಗಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶನ ಹೊರಡಿಸ್ತಾರೆ. ಇದೆಲ್ಲ ಇವತ್ತಿಂದ ಇಲ್ಲ, ಆ ಪದ್ಧತಿ ಅವತ್ತಿಂದನೇ ಇವತ್ತು ಹಿಂದಿಂದನೇ ಆ ನೋಟಿಸ್ ಕೊಡೋಕೆ ಪದ್ಧತಿಗಳು ಬಂದಿದೆ. ಅದಕ್ಕಂತ ನೀವು ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ರಿ. ಇವರೆಲ್ಲ ಈ ಸರ್ಕಾರದಲ್ಲಿ ವಫ್ ಎಲ್ಲ ರೈತರ ಆಸ್ತಿ ಎಲ್ಲ ವಫ್ಗೆ ಮಾಡಿಸ್ಕೊಂತವ್ರೆ, ದೇವಸ್ಥಾನಗಳೆಲ್ಲ ವಫ್ಗೆ ತಗೊಂಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ದೊಡ್ಡದಾಗಿ ಒಂದು ಇಶ್ಯೂ ಮಾಡಿದ್ರಿ. ನಾವು ಯಾವತ್ತೂ ಇದು ನಾವು ಮಾಡಿರೋದು ಹಿನ್ನೆಲೆ ಅಂದರೆ ವಫ್ ಅದಾಲತ್ ಮಾಡಿರೋದು ಹಿನ್ನೆಲೆ ಅಂದರೆ ನಮ್ಗೇನು 17,000 ಎಕರೆ ಏನು ಎನ್ಕರೇಜ್ಮೆಂಟ್ ಪ್ರೈವೇಟ್ ಎನ್ಕರೇಜ್ಮೆಂಟ್ ಮಾಡಿದಾರಲ್ಲ ಅದನ್ನ ತಗೊಂಡ್ಬೇಕಂದ. ಟೋಟಲ್ ಆಸ್ತಿ ಇದ್ದಿದ್ದು ಮುಂಚೆ 1,28,000 ಚಿಲ್ಲರೆದಲ್ಲಿ ಉಳಿದಿರೋದೇ ನಮ್ದು 20,000 ಉಳಿದಿದೆ. ಅದರಲ್ಲಿ 17,000 ಎನ್ಕರೇಜ್ಮೆಂಟ್ ಆಗಿದೆ. ಆ ಎನ್ಕರೇಜ್ಮೆಂಟ್ ತೆಗಿಯಕ್ಕಂತ ದಾನಿಗಳು ಏನಕ್ಕೆ ದಾನ ಮಾಡಿರೋದು? ಈಗ ವಫ್ಗೆ ದಾನಿಗಳು ಏನಕ್ಕೆ ದಾನ ಮಾಡಿದ್ದಾರೆ? ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಹೆಂಡತಿ ಕಡೆಯವರು ಇರ್ತಾರೆ, ತಂದೆ ಕಡೆಯವರು ಇರ್ತಾರೆ, ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಮಾಡ್ತಾರೆ? ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋ ದಾನಿಗಳು ಇದು. ಈಗ ಹೆಂಗ್ ಮುಜ್ರಾಯ್ ಆ ಥರನೇ ವಫ್ ಇದು. ಈಗ ಮುಜ್ರಾಯದಲ್ಲೂ 30,000 ನನ್ನ ಅನಿಸಿಕೆ ಒಂದು 8,000 ಏನೋ 9,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದೆಲ್ಲ ಬನ್ನಿ ನಾವು ಈ ಸೆಲ್ಲ ಬೋರ್ದಿರ್ಲಿ ಮುಜ್ರಾಯದಿರ್ಲಿ ಎಲ್ಲ ತೆಗಿಬೇಕು ಎನ್ಕ್ರೋಚ್ಮೆಂಟ್ ನಾವೆಲ್ಲ ಸೇರಿ. ನಾವು ಯಾರು ರೈತರಿಗೆ ತೊಂದರೆ ಕೊಡ್ಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ. ದೇವಸ್ಥಾನ ವಫ್ ಪ್ರಾಪರ್ಟಿದಲ್ಲೇ ಅದ್ರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ ಹೋಗಲ್ಲ. ನಿಮ್ಮಂಗೆ ನಾವಿಲ್ಲ. ನೀವೆಲ್ಲೋ 200 ವರ್ಷ ಮಜೀದಿ ಕಟ್ಟಿರ್ತೀವಿ, ಅದಲ್ಲಿ ಲಿಂಗಾಯತಿ ಅಂತ ಹುಡ್ಕೋ ಕೊಡ್ತಿರಲ್ಲ, ಆ ತರ ನಾವು ಮಾಡಲ್ಲ. ವಫ್ ಆಸ್ತಿದಲ್ಲಿ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ. ಆಮೇಲೆ ರೈತರ ಜಾಗ ಯಾರನ್ನ ಮುಟ್ಟಕ್ ಸಾಧ್ಯನಾ? ಮುಟ್ಟಲ್ಲ ಅಂತಿರಲ್ಲ. ನೋಡಿ ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಲಕ್ಷ್ಮೀ ದೇವಸ್ಥಾನ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದ್ದೀರಲ್ಲ, ನಾವು ಮುಟ್ಟಕ್ ಹೋಗಲ್ಲ. ಅದ್ರ ಬಗ್ಗೆ ಡೀಟೇಲ್ ನೋಟಿಸ್ ಕೊಟ್ರೆ ನೀವು ನೋಟಿಸ್ ಕೊಟ್ಟಿದ್ವಿ ಮಾಡ್ತೀವಿ. ಯಾರು ಮುಟ್ಟಕ್ ಓದಿರೋ ಸ್ಕೂಲ್ ನೋಟಿಸ್ ವಾಪಸ್ ನಾವು ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ಬಿಜೆಪಿ ಅವ್ರು ಮಾಡಿಲ್ಲ. ಬಿಜೆಪಿ ಅವರೆಲ್ಲ ನಾನು ಹೇಳ್ತಾರೆ ನೀವು ಕೊಟ್ಟಿರೋ ನೋಟಿಸ್ ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಎಲ್ಲ ನೋಟಿಸ್ಗಳು ಮಾಡಿದ್ದಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿ ಇದರಲ್ಲಿ 110 ಮನೆ ಕೊಂಡಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ? ಒಂದು ವೇಳೆ ಪ್ಲೀಸ್ ಕೂತ್ಕೊಳ್ಳಿ ಸೂತ್ನಾರಾಯಣ, ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ. ಇನ್ನೂ ತಗೊಳ್ಳದೆ ಹೋದ್ರೆ ತಗೊಳ್ತೀವಿ. ನಂಬರ್ 1. ನಂಬರ್ 2, ದೇವಸ್ಥಾನಗಳಿಗೆ ಅದು ವಕ್ಫ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಗೊಳ್ಳಲ್ಲ. ಹೋಗಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಕಿತ್ಕೊಳ್ಳಕ್ ಹೋಗಲ್ಲ. ಒಂದ್ ವೇಳೆ ನಾವು ನೋಟಿಸ್ ಕೊಟ್ಟು ಇದ್ರೆ, ಈಗ ನೋಟಿಸ್ ಈಗಾಗಲೇ ಅವ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ, ಪ್ಲೀಸ್ ಈಗ ನೋಟಿಸ್ ವಾಪಸ್ ಸರ್ ಮಾಡಿದ್ರೆ ಅಂತ ತಾವು ಹೇಳಿದ್ರ ಕರೆಕ್ಟಾನೆ.
ನಾವು ಆಕ್ಟ್ ಮಾಡಿದ್ಮೇಲೆ ನಾವು ಸರ್ ಮಾಡಿದೀವಿ. ನಿಮ್ ಸರ್ಕಾರ ಇವಾಗ ನೀವು ಯಾವತ್ತೂ ಹೇಳಿಲ್ಲ. ನಾವು ಇವತ್ತು ಸದನದಲ್ಲಿ ಹೇಳ್ತಾ ಇದೀವಿ, ಆ ಆಕ್ಟ್ ಇದ್ರು ದೇವಸ್ಥಾನ ಯಾರನ್ನ ಒಬ್ಬ ಆಸ್ತಿಯಲ್ಲಿ ಕಟ್ಟಿದ್ರೆ ಅದಕ್ಕೆ ನಾವು ಮುಟ್ಟಕ್ ಹೋಗಲ್ಲ, ರೈತರ ಜಾಗ ಮುಟ್ಟಕ್ ಹೋಗಲ್ಲ. ರೈತ